ವೆಲ್ಕಮ್ ಬ್ಯಾಕ್ ಗೈಸ್. ಈ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋರಿಗೆ ಲೈಕ್ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಬ್ರಾಂಚ್ ಇಂಪಾರ್ಟೆಂಟ್ ಆಗುತ್ತಾ ಅಂತ ಹೇಳಿ ಕ್ವಶನ್ ತುಂಬ ಕಾಡ್ತಿರುತ್ತೆ ಆ್ಯಂಡ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕ್ತಿದ್ರಿ. ಸೊ ಅದನ್ನು ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಶಾರ್ಟಾಗಿ ಆನ್ ಪಾಯಿಂಟ್ ಹೇಳ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ರೆ ಎಸ್ಪೆಷಲಿ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ಈ ಚಾನಲ್ ಸಿಗೋ ವ್ಯಾಲ್ಯೂ ಏನಿದೆ ನಿಮ್ಮ ಲೈಫ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಾಟ್ ಎವರ್ ಐ ಟೆಲ್ ಹಿಯರ್ ವಿಲ್ ಬಿ ಕಮಿಂಗ್ ವಿತ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಸೆಲ್ಫ್, giving KCET and then joining for engineering and staying there for the 3 years which I am studying right now. ಸೊ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲೇಜ್ ಅಂದಾಗ ನೆನಪಾಯಿತು, NIT ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾನೆ ಇದ್ದೀರಾ. ಸೊ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಅನ್ನೋ ಈ ನೆಕ್ಸ್ಟ್ ಜೆನ್ ಕಾಲೇಜಲ್ಲಿ 4 years BTech ಪ್ರೋಗ್ರಾಮ್ ಇನ್ ಮಷಿನ್ ಲರ್ನಿಂಗ್ ಆ್ಯಂಡ್ ಡೇಟಾ ಸೈನ್ಸ್ನ ಆಫರ್ ಮಾಡ್ತಿದ್ದಾರೆ. ಇವಾಗಿರೋ ಟ್ರೆಂಡಿಂಗ್ ಡೊಮೈನ್ಸಲ್ಲಿ ಟಾಪ್ ಡೊಮೈನ್ಸೇ ಮಷಿನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸು. ನಾವು ಓದ್ತಿರೋ ಟ್ರೆಡಿಷನಲ್ ಕಾಲೇಜಸ್ ಥರ ಔಟ್ಡೇಟೆಡ್ ಸಿಲೆಬಸ್ ಬದಲಿಗೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸೇ ಸೆಟ್ ಮಾಡಿರೋ ಅಪ್ಡೇಟೆಡ್ ಸಿಲೆಬಸ್ನ ಇಲ್ಲಿ ರೆಫರ್ ಮಾಡ್ತಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಫಸ್ಟ್ ಇಯರಿಂದನೇ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿಸೋದ್ರ ಜೊತೆಗೆ ಅವಾಗ ಟಾಪ್ ಕಂಪ್ನೀಸ್ನ CEO, CTO ಇವ್ರುಗಳನ್ನೆಲ್ಲ ಕಾನ್ಫರೆನ್ಸಲ್ಲಿ ಮೀಟ್ ಮಾಡಿ ಗೈಡೆನ್ಸ್ ತಗೊಳ್ಳೋ ಆಪರ್ಚುನಿಟಿ ಕೂಡ ಕೊಡ್ತಾರೆ. ಆ್ಯಂಡ್ ಹ್ಯಾಕಥಾನ್ಸಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ನ ಫಸ್ಟ್ ಇಯರಿಂದನೇ ಎನ್ಫಸೈಸ್ ಮಾಡ್ತಾರೆ. ಒಟ್ಟಾರೆ ಇಂಜಿನಿಯರಿಂಗಲ್ಲಿ ಆ್ಯಕ್ಚುಲಿ ಏನೇನು ಇರಬೇಕು ಎಲ್ಲನೂ ಈ ಪ್ರೋಗ್ರಾಮಲ್ಲಿದೆ. ಈ ಸೂಪರ್ ಇನ್ಸ್ಟಿಟ್ಯೂಟ್ಗೆ ನೀವು ಎನ್ರೋಲ್ ಆಗಬೇಕು ಅಂತ ಅಂದರೆ ಇವರು ಕಂಡಕ್ಟ್ ಮಾಡೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರೋ NATನ ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ NAT ಬರೆಯೋದ್ರಿಂದ ಯು ವಿಲ್ ಆಲ್ಸೋ ಗೆಟ್ ಅನ್ ಆಪರ್ಚುನಿಟಿ ಟು ಗೆಟ್ ಅಪ್ ಟು 100% ಸ್ಕಾಲರ್ಶಿಪ್ ಫಾರ್ ಯುವರ್ ಫಸ್ಟ್ ಇಯರ್ ಅಟ್ NIT. ಸೊ ಇನ್ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂದರೆ NAT ಎಕ್ಸಾಮ್ ರಿಜಿಸ್ಟ್ರೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಇವತ್ತೇ ರಿಜಿಸ್ಟರ್ ಆಗಿ. ಸೊ ಈಗ ನಾನು ಇದರ್ ಬ್ರಾಂಚ್ ಇಂಪಾರ್ಟೆಂಟ್ ಅಥವಾ ಕಾಲೇಜ್ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಕನ್ಕ್ಲೂಷನ್ ಡಿಸಿಷನ್ ಕೊಡೋಕ್ಕಾಗಲ್ಲ, ಆಯಿತಾ? ಸೊ ಬೇಸ್ಡ್ ಆನ್ my experience of the last 2 years of guidance for people who are joining through KCET and as an engineering student for 3 long years, ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ who have preferred branch over college and college over branch. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಒಂದು ಕನ್ಸೈಸ್ ವರ್ಷನ್ ಆಗಿ ಹೇಳೋದಾದರೆ ಕನ್ಕ್ಲೂಸಿವ್ ಆಗಿ ಬ್ರಾಂಚ್ ಅಥವಾ ಕಾಲೇಜ್ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಸೊ ಸ್ಟೂಡೆಂಟ್ಸ್ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಇದರ ಬ್ರಾಂಚ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಥಿಂಗ್ ಎಕ್ಸಾಂಪಲ್ ಜೊತೆ ಹೇಳೋದಾದರೆ ಒಬ್ಬ ಸ್ಟೂಡೆಂಟ್ ಏನಾದರೂ ನಾನು CSE ಜಾಯ್ನ್ ಆಗ್ತೀನಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫೀಲ್ಡಿಗೆ ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿ ನಾನು ತುಂಬಾ ನನಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಕೂಡ ಇದೆ. ನಾನು ಆ ಬ್ರಾಂಚಿಗೆ ಜಾಯ್ನ್ ಆದಮೇಲೆ ನಾನು ಎಷ್ಟು ಮಟ್ಟಿಗೆ ಅಲ್ಲಿ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಥವಾ ನನ್ನ ಸ್ಕಿಲ್ಸ್ನ ಏನೇನೋ ಡೆವಲಪ್ ಮಾಡಿಕೊಂಡು ಐ ವಿಲ್ ಬಿ ಇನ್ ಅ ಪೊಸಿಷನ್ ದಟ್ ನನಗೆ ಕಾಲೇಜ್ ಮ್ಯಾಟ್ರೇ ಆಗಬಾರ್ದು. ಕಾಲೇಜ್ ಮ್ಯಾಟ್ರ್ ಆಗಬಾರ್ದು ಇನ್ ದ ಸೆನ್ಸ್ ಯಾವ ಥರ ಅಂತ ಅಂದರೆ ಇವಾಗ ನಾನು ಒಂದು CSE ಬ್ರಾಂಚ್ನ ತಗೋತಿದ್ದೀನಿ ಅಂತ ಅಂದರೆ ಇಟ್ ಶುಡ್ ಬಿ ಆನ್ ದ ರಿಸ್ಕ್ ದಟ್ ನಾನು CSE ಬ್ರಾಂಚಲ್ಲಿ ಎಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಎಷ್ಟು ಚೆನ್ನಾಗಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೋತೀನಿ ಅಂತ ಅಂದರೆ ಐ ಶುಡ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಆರ್ ಕಾಂಪೀಟ್ ಇನ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ನಿಮ್ಗೆ ಈ ಧೈರ್ಯ ಇದೆಯಾ? ಧೈರ್ಯ ಅನ್ನೋದಕ್ಕಿಂತ ಈ ಕಾನ್ಫಿಡೆನ್ಸ್ ಇದೆಯಾ? ಇಫ್ ದಟ್ ಈಸ್ ದ ಕೇಸ್ ದೆನ್ ಬ್ರಾಂಚ್ ಬಿಕಮ್ಸ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್. ನಾನು ಇಲ್ಲಿ CSನ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಹೇಳಿದೆ ಅಷ್ಟೇ. ದ ಸೇಮ್ ಅಪ್ಲೈಸ್ ಫಾರ್ ಆಲ್ ಅದರ್ ಬ್ರಾಂಚಸ್. ಯಾಕಂದರೆ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ that every branch has its own scope. It's about how you enter the top 1% or the top 10% of the students who are pursuing their engineering in that branch. ಅರ್ಥ ಆಯಿತು ಅನ್ಕೋತೀನಿ, ಜಾಸ್ತಿ ಮಾತಾಡೋದು ಬೇಡ. ಸೊ ಬ್ರಾಂಚ್ ನೀವು ಪ್ರಯಾರಿಟಿ ಕೊಡಬೇಕು ಓವರ್ ಕಾಲೇಜ್. ಓಕೆ, ನನಗೆ ಕಾಲೇಜ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ನಾನು ಈ ಬ್ರಾಂಚ್ ಚೂಸ್ ಮಾಡ್ತೀನಿ ಅಂತ ನೀವು ಹೇಳ್ತಿದ್ರೆ ದಿಸ್ ಶುಡ್ ಬಿ ಯೋರ್ ಆರ್ಗ್ಯುಮೆಂಟ್ ಅಥವಾ ದಿಸ್ ಇಸ್ ಸಮಥಿಂಗ್ ಯು ಶುಡ್ ಬಿ ಹ್ಯಾವಿಂಗ್ ಅಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್ ಇನ್ ಯೋರ್ ಮೈಂಡ್. ಡನ್. ಫಸ್ಟ್ ಬ್ರಾಂಚ್ ಯಾರ್ಯಾರಿಗೆ ಇಂಪಾರ್ಟೆಂಟ್ ಅಂತ ನೋಡಿದ್ರಿ. ನೆಕ್ಸ್ಟು ಇವಾಗ ಸ್ವಲ್ಪ ಜನ ಇರ್ತೀರಾ ಯಾವ ಥರ ಅಂತ ಅಂದರೆ ನಾನು ಇವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದೀನಿ, ಮುಂದೆ ಏನು ಅಂತ ಗೊತ್ತಿಲ್ಲ. ಒಂದು 4 years ಆದಮೇಲೆ ಎಲ್ಲೋ ಒಂದು ಕಡೆ ಪ್ಲೇಸ್ಮೆಂಟ್ಸ್ ತೊಗೊಂಡು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಅನ್ನೋರಿದ್ದರೆ ನಿಮ್ಮ ಥರದವ್ರಿಗೆ ನಾನು ರೆಕಮೆಂಡ್ ಮಾಡೋದು ಒಳ್ಳೆ ಕಾಲೇಜಿಗೆ ಜಾಯ್ನ್ ಆಗಿ. ಯಾಕಂದರೆ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ನಾನೇನು ಮಾತಾಡಿದೆ ಹಿಂದೆ, ಅದೇನೆಂದರೆ ನೀವು ಔಟ್ಸೈಡ್ ಎಂಟೈರ್ ಇಂಡಿಯಾ ಜೊತೆ ಅಥವಾ ಎಂಟೈರ್ ವರ್ಲ್ಡ್ ಆಫ್ ಸ್ಟೂಡೆಂಟ್ಸ್ ಜೊತೆ ನೀವು ಕಾಂಪೀಟ್ ಮಾಡ್ತಿರ್ತೀರ. ಯಾವುದೋ ಒಂದು ಕಂಪ್ನಿ ಈಗ ಹೈರಿಂಗ್ ಮಾಡ್ತಿದ್ರು ಆಫ್ ಕ್ಯಾಂಪಸ್ಸು, ನಂಗೆ ಯಾವ್ದಾದ್ರು ಕಾಲೇಜಿಂದ ಸ್ಟೂಡೆಂಟ್ಸ್ ಬನ್ನಿ ಅಂತ ಹೇಳ್ತಾರೆ. ಆವಾಗ ನೀವು ಎಷ್ಟು ಜನ ಜೊತೆ ಕಾಂಪೀಟ್ ಮಾಡ್ತಿರ್ತೀರಾ? ಎಂಟೈರ್ ಇಂಡಿಯಾ ಜೊತೆ ಕಾಂಪೀಟ್ ಮಾಡ್ತಿರ್ತೀರಾ. ಅದೇ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂದ್ರೆ ಏನು? ಆನ್ ಕ್ಯಾಂಪಸ್ ಅಂದರೆ ನಿಮ್ಮ ಕ್ಯಾಂಪಸ್ ಸ್ಟೂಡೆಂಟ್ಸ್ ಜೊತೆ ಮಾತ್ರ ನೀವು ಕಾಂಪೀಟ್ ಮಾಡ್ತಿರ್ತೀರಾ. ಸೊ ಇಲ್ಲಿ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ನಿಮ್ಮಂಥವ್ರಿಗೆ ಎಡ್ಜ್ ಕೊಡುತ್ತೆ. ನೀವು ಇಲ್ಲಿ ಸ್ವಲ್ಪ ಆಚೀಚೆ ಆದರೂ ಕೂಡ ನೀವು ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸಲ್ಲಿ ಒಂದು ಒಳ್ಳೆ ಜಾಬಿಗೆ ಲ್ಯಾಂಡ್ ಆಗ್ಬೋದು ಮಿನಿಮಮ್ ಹಾರ್ಡ್ ವರ್ಕ್ ಮಾಡಿದ್ರೆ. ಸೊ ನೀವೇನಾದರೂ ತುಂಬ ಏನು ಕ್ಲಿಯರ್ ಇಲ್ಲ, ನಾನು ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಮೇಲೆ ನಂಗೆ ಪ್ಯಾಷನೇಟ್ ಇಲ್ಲ, ಬಟ್ ಆದರೂ ಒಂದು ಫೀಲ್ಡ್ ತೊಗೊಂಡು ಅದರಲ್ಲಿ ನಾನು ಮಿನಿಮಮ್ ಜಸ್ಟಿಸ್ನ ಮಾಡಿಕೊಂಡು ನಾನು 4 years ಆದಮೇಲೆ ಒಂದು ಒಳ್ಳೆ ಕಡೆ ಪ್ಲೇಸ್ ಆಗಬೇಕು, ನಾನು ಒಳ್ಳೆ ಕಡೆ ನನಗೆ ಕೆಲಸ ಬೇಕು ಅನ್ನೋ ಥರ ಇದ್ದರೆ. ಆ್ಯಂಡ್ there will be some instances where you will be in a desperate need of financial stability. ಅಂದರೆ ಕೆಲವು ಕಡೆ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನೀವೇ ಮನೆ ನಡೆಸ್ಕೊ ಹೋಗಬೇಕಾಗಿರುತ್ತೆ ಆಫ್ಟರ್ ಯುವರ್ ಇಂಜಿನಿಯರಿಂಗ್. ಅಂಥ ಕೇಸಲ್ಲಿ ನೀವೇನಾದರೂ ಇದ್ದರೆ ಐ ವುಡ್ ರೆಕಮೆಂಡ್ ಯು ಟು ಗೋ ವಿತ್ ಅ ಗುಡ್ ಕಾಲೇಜ್. ಗುಡ್ ಕಾಲೇಜ್ ಅಂದರೆ ಬ್ರಾಂಚ್ ಸ್ವಲ್ಪ ಕಾಂಪ್ರಮೈಸ್ ಆದರೂ ಪರವಾಗಿಲ್ಲ, ಯು ಶುಡ್ ಗೋ ವಿತ್ ಅ ಗುಡ್ ಕಾಲೇಜ್. ಆ್ಯಂಡ್ ಇಲ್ಲಿ ಬ್ರಾಂಚ್ ಕಾಂಪ್ರಮೈಸ್ ಬಗ್ಗೆ ಮಾತಾಡುವಾಗ ಐ ಆಮ್ ಆಲ್ಸೋ ವೆರಿ ಮಚ್ ಕೀನ್ ಟು ಟಾಕ್ ಅಬೌಟ್ ದ ಶಿಫ್ಟಿಂಗ್ ಟುವರ್ಡ್ಸ್ ನಾರ್ಮಲ್ ಬ್ರಾಂಚಸ್ ಟು IT ಪ್ಲೇಸ್ಮೆಂಟ್ಸ್. ತುಂಬ ಜನ ಬೇರೆ ಬ್ರಾಂಚಸ್ ತೊಗೊಂಡು ಇವಾಗ ನಮ್ಮ ಬ್ರದರ್ ಒಬ್ಬರು ಎಲೆಕ್ಟ್ರಾನಿಕ್ಸ್ನ ತೊಗೊಂಡು
IT ಪ್ಲೇಸ್ಮೆಂಟ್ಸಲ್ಲಿ 17.5 LPAನ ಕ್ರ್ಯಾಕ್ ಮಾಡಿದ್ರು ಲಾಸ್ಟ್ ಇಯರ್, ಲೈಕ್ ಬಿಫೋರ್ ಲಾಸ್ಟ್ ಇಯರು. ಸೊ ಈ ಥರ ನಿಮಗೂ ಚಾನ್ಸಸ್ ಇರುತ್ತೆ. ಸೊ ಆ ಕೇಸಲ್ಲಿ ನೀವು ಲೈಕ್ ಸ್ವಲ್ಪ ಬ್ರಾಂಚ್ ಕಾಂಪ್ರಮೈಸ್ ಆದ್ರೂ ಲೈಕ್ ಒಳ್ಳೆ ಕಾಲೇಜ್ನ ಪ್ರಿಫರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಾದ್ಮೇಲೆ ಸ್ವಲ್ಪ ಎಕ್ಸ್ಕ್ಲೂಸಿವ್ ಕೇಸಸ್ ಇದೆ ಆಯಿತಾ, ನಾನು ಹೇಳ್ಬಿಡ್ತೀನಿ ಅದನ್ನು. ಲೈಕ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ 4 ಇಯರ್ಸ್ ಆದಮೇಲೆ, ಇಂಜಿನಿಯರಿಂಗ್ ಆದಮೇಲೆ ಹೈಯೆಸ್ಟ್ ಸ್ಟಡೀಸ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ, ಲೈಕ್ ಸ್ವಲ್ಪ ಜನ ಸ್ಟಾರ್ಟಿಂಗೇ ಪ್ಲ್ಯಾನ್ ಇದ್ಬಿಡುತ್ತೆ ಅದು, ಓಕೆ ನಾನು ಹೈಯೆಸ್ಟ್ ಸ್ಟಡೀಸ್ಗೆ ಹೋಗಲೇಬೇಕು, ನಾನು ಕೆನಡಾಗೆ ಹೋಗಬೇಕು, ಫ್ಲೋರಿಡಾಗೆ ಹೋಗಬೇಕು ಅಂತ ಹೇಳಿ. ಈ ಥರ ಏನಾದರೂ ಇದ್ದರೆ ಲೈಕ್ ಯೂಶ್ವಲಿ ಕಾಲೇಜಸ್ ಚೆನ್ನಾಗಿರೋದನ್ನ ಪ್ರಿಫರ್ ಮಾಡಿ. ಯಾಕಂದರೆ ಲೈಕ್ ನೀವು ಅಲ್ಲಿ ಶಾರ್ಟ್ ಲಿಸ್ಟ್ ಆಗುವಾಗ ಪರ್ಟಿಕ್ಯುಲರ್ ಯೂನಿವರ್ಸಿಟೀಸ್ಗೆ ನಾನು ಕೇಳಿದ ಮಟ್ಟಿಗೆ, ಆ್ಯಂಡ್ ಐ ಹ್ಯಾವ್ ಸೀನ್ ಪೀಪಲ್ ಹೂ ಹ್ಯಾವ್ ಜಾಯಿಂಡ್ ಫಾರ್ MS ಆರ್ ಹೈಯರ್ ಸ್ಟಡೀಸ್ ಆಫ್ಟರ್ ದೇರ್ ಇಂಜಿನಿಯರಿಂಗ್ ಕೋರ್ಸಸ್. ಸೊ ಅಲ್ಲಿ ಕಾಲೇಜ್ ಹೆಸರು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ತುಂಬ ಜನ 4 ಇಯರ್ಸ್ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ಪ್ರಿಪೇರ್ ಆಗ್ತಿರ್ತೀರಾ, ಅಥವಾ ಲೈಕ್ ನಿಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗಿರುತ್ತೆ, ನಾನು ಇಂಜಿನಿಯರಿಂಗ್ ಮಾಡ್ಕೋತೀನಿ ಒಂದು ಡಿಗ್ರಿಗೆ ಅಷ್ಟೇ, ಅದಾದ ತಕ್ಷಣ ನಾನು UPSC ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ ಅನ್ನೋ ಥರ ಇದ್ದರೆ ನೀವು ಲೈಕ್ ಕೋರ್ ಬ್ರಾಂಚಸ್ ಈ ಥರ ECE, EEE, ಲೈಕ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಈ ಥರ ಬ್ರಾಂಚಸ್ ಏನಿದೆ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇಲ್ಲಿ ನಿಮಗೆ ಕರಿಕ್ಯುಲಮೇ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಅದಾದಮೇಲೆ ನೀವು ಇಲ್ಲಿ ಈ ಕಡೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕಡೆನೂ ಫೋಕಸ್ ಮಾಡೋಕ್ಕಾಗಲ್ಲ, ಈ ಕಡೆ ಲೈಕ್ ಇಂಜಿನಿಯರಿಂಗ್ ಕರೆಕ್ಟಾಗಿ ಮಾಡ್ದಂಗೆ ಆಗಲ್ಲ. ದಟ್ ವಿಲ್ ಪುಟ್ ಯು ಇಂಟು ಅ ವೆರಿ ಅನ್ಕಂಫರ್ಟಬಲ್ ಪೊಸಿಷನ್. ಸೊ ಆ ಥರ ಮಿಸ್ಟೇಕ್ ಆಗಬಾರ್ದು ಅಂದರೆ ಆದಷ್ಟು ಅವಾಯ್ಡ್ ಮಾಡಿ. ಯು ಕ್ಯಾನ್ ಗೋ ವಿತ್ ಬ್ರಾಂಚಸ್ ಸಚ್ ಆಸ್ ಸಿವಿಲ್, ಮೆಕ್ಯಾನಿಕಲ್ ಆರ್ ಈವನ್ CS. ಇವನ್ ದ್ಯಾಟ್ ಈಸ್ ಈಸಿ. ಸೊ ಈಸಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಅದ್ರ ಬಗ್ಗೆ ಲೈಕ್ ಲೆಟ್ಸ್ ಕೀಪ್ ದಟ್ ಡಿಸ್ಕಷನ್ ಫಾರ್ ಅ ಡಿಫ್ರೆಂಟ್ ವೀಡಿಯೋ ಆಲ್ ಟುಗೆದರ್. ಬಟ್ ಒಂದು ಕ್ಲಿಯರ್ ಐಡಿಯಾ ಸಿಕ್ತು ಅನ್ಕೋತೀನಿ. ವಾಟ್ ಈಸ್ ದ ಎಕ್ಸಾಕ್ಟ್ ಪಿಕ್ಚರ್, ಯಾವಾಗ ನಾವು ಬ್ರಾಂಚ್ನ ಪ್ರಿಫರ್ ಮಾಡಬೇಕು ಅಥವಾ ಬ್ರಾಂಚ್ಗೆ ಜಾಸ್ತಿ ಆದ್ಯತೆ ಕೊಡಬೇಕು, ಆ್ಯಂಡ್ ಯಾವಾಗ ನಾವು ಕಾಲೇಜ್ಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಹೇಳಿ. ಸೊ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲಿ ನಾನೇನೋ ಒಂದು ಹೇಳಿದ ತಕ್ಷಣ ಲೈಕ್ ನಾನು ಹೇಳಿದ್ನೇ ಎಲ್ಲರೂ ಫಾಲೋ ಮಾಡಬೇಕು ಅಂತಿಲ್ಲ. there will be certain opinions of students and it will be most of the times better than mine. So adike I always encourage you to discuss and deliberate in the comment section. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ತಲೆಯಲ್ಲಿ ಒಂದು ಡೈಲಮಾ ಇರುತ್ತೆ, ಲೈಕ್ ಬ್ರಾಂಚ್ ವರ್ಸಸ್ ಕಾಲೇಜ್ ಅಂತ ಹೇಳಿ. ಅವ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟಿಂದ ಏನೇನು ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇರಿ. ಇದೇ ಥರ ನಾನು ಅದ್ರ ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. NIT ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು NAT ಎಕ್ಸಾಮ್ಗೆ ಇವತ್ತೇ ರಿಜಿಸ್ಟರ್ ಮಾಡ್ಕೊಬೇಡಿ. ಸೊ ದಟ್ ನಿಮಗೆ ಲೈಕ್ ಆ ಸ್ಕಾಲರ್ಶಿಪ್ ತಗೊಳ್ಳೋ ಆಪರ್ಚುನಿಟಿ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಬಾಯ್.